ವೆಲ್ಕಮ್ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಗುರುವಿನ ಹಠ, ಶಿಷ್ಯನ ಛಲ, ಸಿದ್ದು ಅಡ್ಡ, ಗೌಡರ ಖೆಡ್ಡ. ಗೆಲ್ಲೋದ್ಯಾರು, ಸೋಲೋದ್ಯಾರು, ಇದು ಮೈಸೂರಿನ ವಾರ್. ದೋಸ್ತಿಗಳ ನಡುವೆ ಬಿಗ್ ಟಗ್ ಆಫ್ ವಾರ್ ನಡೀತಿದೆ. ಗುರುವಿನ ಹಠ, ಶಿಷ್ಯನ ಛಲ. ಯಾರಿಗೆ ಮೈಸೂರು ಕ್ಷೇತ್ರ ಹಂಚಿಕೆಯಲ್ಲಿ ನೀ ಕೊಡೆ ನಾ ಬಿಡೆ. ದೋಸ್ತಿಗಳ ನಡುವೆ ಬಿಗ್ ಟಗ್ ಆಫ್ ವಾರ್ ಈಗ ಆಗ್ತಾ ಇದೆ. ಗುರುವಿನ ಹಠ, ಶಿಷ್ಯನ ಛಲ. ಯಾರಿಗೆ ಗೆಲುವಾಗುತ್ತೆ, ಯಾರ ಹಠಕ್ಕೆ ಯಾರು ಸೋಲ್ತಾರೆ, ಯಾರ ಛಲದ ಮುಂದೆ ಯಾರು ಮಂಡಿ ಉರ್ತಾರೆ ಅನ್ನೋದು ಪ್ರಶ್ನೆ. ಯಾರಿಗೆ ಮೈಸೂರು ಕ್ಷೇತ್ರ ಹಂಚಿಕೆಯಲ್ಲಿ ನೀ ಕೊಡೆ, ಕೊಡದೇ ಇದ್ರೆ ನಾ ಬಿಡೆ ಅನ್ನೋ ರೀತಿಯಾಗಿ ಪರಿಸ್ಥಿತಿ ಇದೆ. ಎರಡೂ ಪಕ್ಷಗಳಿಗೂ ಕೂಡ ಮೈಸೂರು ಪ್ರತಿಷ್ಠೆಯ ಕಣ. ಮೈಸೂರಿಗಾಗಿ ಗುರು ಶಿಷ್ಯರ ನಡುವೆ ಹಗ್ಗ ಜಗ್ಗಾಟ ಆಗ್ತಿದೆ. ಮೈಸೂರಿನ ಸಸ್ಪೆನ್ಸ್ ಏನಿದೆ ಅದಕ್ಕೆ ಇವತ್ತು ತೆರೆ ಬೀಳುತ್ತಾ ಅನ್ನೋ ಒಂದು ಕುತೂಹಲ ಮೂಡ್ತಾ ಇದೆ. ಯಾಕಂದ್ರೆ ಮೈಸೂರು ಇತ್ತ ಜೆಡಿಎಸ್ಗೂ ಬೇಕು, ಅತ್ತ ಕಾಂಗ್ರೆಸ್ಗೂ ಬೇಕು. ಸಿದ್ದು ಒಪ್ತಾರ, ದೇವೇಗೌಡರು ಬಿಟ್ಕೊಡ್ತಾರ, ಅಥವಾ ಮೈಸೂರು ವಾರ್ನಲ್ಲಿ ಇಬ್ಬರ ನಡುವೆ ಹಗ್ಗ ಜಗ್ಗಾಟ ಮುಂದುವರಿಯುತ್ತ? ಯಾರು ಗೆಲ್ತಾರೆ ಮೈಸೂರು ಯುದ್ಧವನ್ನ ಅನ್ನೋದು ಪ್ರಶ್ನೆ. ಇದು ಮೈಸೂರು ವಾರ್ನ ಇನ್ಸೈಡ್ ಸ್ಟೋರಿ. ಇನ್ನು 28 ಸ್ಥಾನಗಳಲ್ಲಿ 8 ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ ಜೆಡಿಎಸ್. 7 ಸ್ಥಾನಗಳನ್ನು ನೀಡೋದಕ್ಕೆ ಕಾಂಗ್ರೆಸ್ ಒಪ್ಪಿದೆ ಅನ್ನೋದು. ಮೈಸೂರು ಕ್ಷೇತ್ರದ ಬಗ್ಗೆ ಇನ್ನೂ ಕೂಡ ಒಂದು ಒಮ್ಮತಕ್ಕೆ ಬರೋದು ಸಾಧ್ಯವಾಗ್ತಾ ಇಲ್ಲ. ಒಂದ್ ಕಡೆ ದೇವೇಗೌಡರಿಗೆ ಸಾರಾ ಮಹೇಶ್, ಅದೇ ರೀತಿಯಾಗಿ ಪುಟ್ಟರಂಗ ಶೆಟ್ಟಿ ಇರ್ಬೋದು, ಅದೇ ರೀತಿಯಾಗಿ ಜಿಟಿ ದೇವೇಗೌಡರ ಸಾಥಿದೆ. ಇನ್ನೊಂದು ಕಡೆ ಮೈಸೂರು ಕ್ಷೇತ್ರದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಪ್ರತಿಷ್ಠೆ ಇದೆ. ಹಾಗಾಗಿ ಒಮ್ಮತಕ್ಕೆ ಬರೋದಕ್ಕೆ ಇಬ್ಬರೂ ಕೂಡ ಈಗ ಮುಂದಾಗ್ತಿಲ್ಲ. ಒಂದ್ ಕಡೆ ಮಂಡ್ಯ, ಹಾಸನ, ಶಿವಮೊಗ್ಗ, ಬೆಂಗಳೂರು ಉತ್ತರ ಕನ್ನಡ, ವಿಜಯಪುರ ಕ್ಷೇತ್ರಗಳು ಜೆಡಿಎಸ್ನ ತೆಕ್ಕೆಗೆ ಅಂತ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ. ಮೈಸೂರು ಕ್ಷೇತ್ರಕ್ಕಾಗಿ ಈಗ ಜೆಡಿಎಸ್ ಪಟ್ಟು ಹಿಡಿದಿದೆ. ಹಾಗಾಗಿ ಮೈಸೂರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅಂತ ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿದ್ರೆ, ಇನ್ನೊಂದು ಕಡೆ ದೇವೇಗೌಡರು ಅಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಈಗ ಅಲ್ಲಿನ ಲೀಡರ್ಗಳು ಸಾರಾ ಮಹೇಶ್ ಅವರ ಜೊತೆ ದೇವೇಗೌಡರು ಈಗಾಗಲೇ ಮಾತುಕತೆಯನ್ನ ಮಾತನಾಡಿದ್ದಾರೆ, ಚರ್ಚೆ ಆಗಿದೆ. ಏನೇ ಆದ್ರೂ ಕೂಡ ಮೈಸೂರು ಕ್ಷೇತ್ರವನ್ನ ಬಿಟ್ಕೊಡಬಾರದು ಅಂತ ಈಗ ಒತ್ತಡ ಹೇರಲಾಗ್ತಿದೆ. ದೇವೇಗೌಡರು ಅಲ್ಲೇ ಸ್ಪರ್ಧೆ ಮಾಡಬೇಕು, ಅಲ್ಲಿ ನಾವೇ ಸ್ಪರ್ಧೆ ಮಾಡಬೇಕು ಅನ್ನೋದು. ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಜೆಡಿಎಸ್ನವರು, ಒಂದು ಕಡೆ ಮೈಸೂರು ಜಿಲ್ಲೆ ಉಸ್ತುವಾರಿ ಜಿಟಿ ದೇವೇಗೌಡರು ಸಿದ್ದರಾಮಯ್ಯನವರನ್ನೇ ಸೋಲಿಸಿದಂಥವ್ರು, ಇನ್ನೊಂದು ಕಡೆ ಕೊಡಗು ಜಿಲ್ಲೆ ಉಸ್ತುವಾರಿ ಸಾರಾ ಮಹೇಶ್. ಇಬ್ರು ಕೂಡ ಹೇಳುವಂಥದ್ದು ಏನು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದೆ, ಇಲ್ಲಿ ಜೆಡಿಎಸ್ನವರೇ ನಿಲ್ಲಬೇಕು, ಅದರಲ್ಲೂ ದೇವೇಗೌಡರೇ ನಿಲ್ಲಬೇಕು. ಮೈಸೂರು ಕೊಡಗು ಕ್ಷೇತ್ರವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ. ಮೈಸೂರು ಕೈ ತೆಪ್ಪಿದ್ರೆ ತುಮಕೂರು ಕ್ಷೇತ್ರವನ್ನಾದ್ರೂ ಕೊಡಬೇಕು ಅಂತ ಇತ್ತ ಈಗ ಜೆಡಿಎಸ್ ಬೇಡಿಕೆ ಇಡ್ತಾ ಇದೆ. ಇವತ್ತು ಸಂಜೆಯ ಒಳಗೆ ಮೈಸೂರು ಸಸ್ಪೆನ್ಸ್ಗೆ ತೆರೆ ಬೀಳುವಂತ ಎಲ್ಲ ನಿರೀಕ್ಷೆ ಇದೆ. ಹಾಗಾಗಿ ಒಟ್ಟು ಕ್ಷೇತ್ರಗಳು 28ರಲ್ಲಿ ಈಗ ಫೈನಲಿ 8ಕ್ಕೆ ಅಥವಾ 7ಕ್ಕೆ ಒಪ್ಪುವಂಥದ್ದು ಫೈನಲ್ ಆಗಿದೆ. ಆದ್ರೆ 6 ಕ್ಷೇತ್ರಗಳು ಫೈನಲ್ ಆಗಿದ್ದಾವೆ. ಮೈಸೂರು ಕ್ಷೇತ್ರ ಒಂದು ಮಾತ್ರ ಇನ್ನು ತನ್ನ ಸಸ್ಪೆನ್ಸ್ ಅನ್ನ ಉಳಿಸ್ಕೊಂಡಿದೆ. ಹಾಗಾಗಿ ದೇವೇಗೌಡರ ಹಠ ಗೆಲ್ಲುತ್ತಾ, ಸಿದ್ದರಾಮಯ್ಯನವರ ಛಲ ಮೇಲುಗೈ ಸಾಧಿಸುತ್ತಾ ಅನ್ನೋದು ಪ್ರಶ್ನೆ. ಮೈಸೂರು ಕೊಡಗು ಯಾರ ಪಾಲಾಗುತ್ತೆ? ಅದೇ ರೀತಿಯಾಗಿ ಅಲ್ಲಿಂದ ಬಿಜೆಪಿ ಅಭ್ಯರ್ಥಿ ಕೂಡ ಬಹಳಷ್ಟು ಕುತೂಹಲ ಮೂಡಿಸುವಂಥದ್ದು. ಪ್ರತಾಪ್ ಸಿಂಹ ಅವರೇ ಈಗ ಆಲ್ಮೋಸ್ಟ್ ಫೈನಲ್ ಆಗುವಂಥದ್ದು. ಹಾಗಾಗಿ ಯಾರು ಪೈಪೋಟಿ ಕೊಡ್ತಾರೆ, ಮೈತ್ರಿ ಅಭ್ಯರ್ಥಿ ಯಾರು, ಇದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಮೈಸೂರು ವಾರ್ನ ಕ್ಲೈಮ್ಯಾಕ್ಸ್ ಅನ್ನ ಇವತ್ತು ನಾವು ನೋಡ್ಬೋದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಮೈಸೂರು ವಾರ್ಗೆ ಯಾರು ಅಭ್ಯರ್ಥಿ ಅನ್ನೋದು ಒಂದು ಕಡೆ ಸಿದ್ದರಾಮಯ್ಯನವರ ಪ್ರತಿಷ್ಠೆ, ಇನ್ನೊಂದು ಕಡೆ ದೇವೇಗೌಡರ ಹಠ. ಎರಡರ ನಡುವೆ ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಸೋಲಾಗುತ್ತೆ? ಒಂದು ವೇಳೆ ಮೈಸೂರು ಸಿಗದೆ ಇದ್ರೆ ತುಮಕೂರನ್ನ ಒಂದು ವೇಳೆ ಜೆಡಿಎಸ್ಗೆ ನೀಡಲಾಗುತ್ತಾ? ಇದು ಕೂಡ ಪ್ರಶ್ನೆ. ಹಾಗಾಗಿ ಪಕ್ಷ ಸಂಘಟನೆಗೆ ಭಾರಿ ಹಿನ್ನಡೆ ಆಗ್ಬೋದು, ಆ ಒಂದು ಲೆಕ್ಕಾಚಾರ ಇದೆ. ಇನ್ನೊಂದು ಕಡೆ ಜೆಡಿಎಸ್ ಯಾಕೆ ಪಟ್ಟು ಹಿಡಿತಿದೆ ಅಂತ ನೋಡೋದಾದ್ರೆ ಗೆಲ್ಲುವಂತ ಚಾನ್ಸಸ್ ಹೆಚ್ಚಿದೆ. ಮೈಸೂರಿನ ಇಬ್ಬರು ಸಚಿವರು ಜೆಡಿಎಸ್ನವರು, ಜಿಲ್ಲಾ ಪಂಚಾಯಿತಿ ಸೇರಿ ಸ್ಥಳೀಯ ಒಂದು ರಾಜಕೀಯದಲ್ಲೂ ಕೂಡ ಪ್ರಾಬಲ್ಯ ಇದೆ ಅನ್ನೋದು.
ಈ ಬಗ್ಗೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೋಕನ್ಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಇದೀಗ ಫೈನಲಿ ಟಗ್ ಆಫ್ ವಾರ್ ಅಂತಿಮ ಹಂತಕ್ಕೆ ಬಂದಿದೆ ಅನ್ನೋದು. ಮೈಸೂರು ಕ್ಷೇತ್ರ ಏನಾಗ್ಬೋದು? ಇವತ್ತು ಕಾಂಗ್ರೆಸ್ ಮತ್ತು JDS ನಡುವಿನ ಸೀಟು ಹಂಚಿಕೆಗೆ ಈ ಒಂದು ಅಗ್ಗಜಗ್ಗಾಟಕ್ಕೆ ಮುಕ್ತಿ ಸಿಗಲೇಬೇಕಿದೆ. ಯಾಕೆಂತಂದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ CEC ಮೀಟಿಂಗ್ ಇದೆ. ಆ ಮೀಟಿಂಗಿಗೆ ಕಾಂಗ್ರೆಸ್ ತನ್ನ ಹುರಿಯಾಳುಗಳ ಹೆಸರನ್ನು ರವಾನಿಸಬೇಕು. ಆ ಕಾರಣಕ್ಕೋಸ್ಕರ ಇವತ್ತು JDS ಜೊತೆಗೆ ಇರುವಂತಹ ಈ ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಬೇಕಾಗಿದೆ. ಈ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ಮತ್ತು JDS ಪ್ರತಿನಿಧಿಯಾಗಿ JDSನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಶಾಲಿ ಇಬ್ಬರೂ ಕೂಡ ಇವತ್ತು ರಾಹುಲ್ ಗಾಂಧಿ ಅವರನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಸಂಪರ್ಕಿಸಿದ ನಂತರ ಬಹುಶಃ ಈ ಒಂದು JDS ಮತ್ತು ಕಾಂಗ್ರೆಸ್ ನಡುವಿನ ಈ ಸೀಟು ಹಂಚಿಕೆಯ ಸಮಸ್ಯೆ ಬಗೆಹರಿಯುವಂಥ ಸಾಧ್ಯತೆಗಳು ಇವೆ. ಸೊ ಈಗ JDS ಮತ್ತು ಕಾಂಗ್ರೆಸ್ ನಡುವೆ ಯಾವ ರೀತಿ ಸೀಟು ಹಂಚಿಕೆ ಆಗ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ರೆ ಒಟ್ಟು 8 ಕ್ಷೇತ್ರಗಳಿಗೆ JDS ಬೇಡಿಕೆಯನ್ನು ಇಟ್ಟಿದೆ. ಅಫ್ಕೋರ್ಸ್ ಮೊದಲೆಲ್ಲ ಅದು 12, 10, 9 ಅಂತೆಲ್ಲ ಹೇಳ್ತಾ ಇತ್ತು. ಈಗ ಕಡೆಯದಾಗಿ 8 ಕ್ಷೇತ್ರಗಳಿಗೆ ಬೇಡಿಕೆಯನ್ನು ಇಟ್ಟಿದೆ. ಕಾಂಗ್ರೆಸ್ 7 ಕ್ಷೇತ್ರಗಳನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧವಾಗಿದೆ. 1 ಕ್ಷೇತ್ರದ ವಿಷಯದಲ್ಲಿ ಮಾತ್ರ ಈಗ ಸಮಸ್ಯೆ ಇದೆ. ಅಂದರೆ ನಂಬರ್ಗಳ ವಿಷಯಕ್ಕೆ ಬಂದರೆ, ಕ್ಷೇತ್ರಗಳ ವಿಷಯಕ್ಕೆ ಬಂದರೆ 2 ಕ್ಷೇತ್ರಗಳು ಬಹಳ ಸಮಸ್ಯೆಯನ್ನು ತಂದೊಡ್ತಿದ್ದಾವೆ ಈ ದೋಸ್ತಿಗಳಿಗೆ. ಒಂದು ಮೈಸೂರು ಕ್ಷೇತ್ರದ ಬಗ್ಗೆ ಅಲ್ಲಿ JDS ತನಗೇ ಬೇಕು ಈ ಸೀಟನ್ನು ಅಂತ ಕೇಳ್ತಿದೆ. ಅದು ಕೇಳ್ತಿರ್ಲಿಕ್ಕೆ ಲಾಜಿಕ್ ಏನಂತಂದರೆ ಅಲ್ಲಿ ಕಾಂಗ್ರೆಸ್ನ MLAಗಳು ಜಾಸ್ತಿ ಇದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಮತವನ್ನು JDS ಪಡ್ಕೊಂಡಿದೆ ಅನ್ನುವಂಥದ್ದು ಮತ್ತು 2 ಸಚಿವರಿದ್ದಾರೆ ಅನ್ನುವಂಥ ಸಂಗತಿ. ಆದರೆ ಮೈಸೂರು ಕೊಡಲಿಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ. ಯಾಕೆಂತಂದರೆ ಮೈಸೂರನ್ನು ಕೂಡ ಬಿಟ್ಕೊಟ್ರೆ ಈಗಾಗಲೇ ಮಂಡ್ಯ, ಹಾಸನ್ ಮತ್ತು ಬಿಟ್ಕೊಟ್ಟಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಾದ ವಾದ. ಹಾಗಾಗಿ ಈ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆ ಪ್ರಶ್ನೆ ಆಗಿಬಿಟ್ಟಿದೆ. ಸಿದ್ದರಾಮಯ್ಯ ಅವ್ರಿಗೂ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ, ದೇವೇಗೌಡರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. JDS ಈಗ ಒಂದು ಹೊಸ ವರಸೆಯನ್ನು ಮುಂದಿಡ್ತಾ ಇದೆ. ಏನಂತಂದರೆ ಸ್ವತಃ ದೇವೇಗೌಡರೇ ಸ್ಪರ್ಧೆ ಮಾಡಲಿಕ್ಕೆ ಮನಸ್ಸು ಮಾಡ್ತಿದ್ದಾರೆ ಮತ್ತು ನಾವು ಕೂಡ ಒತ್ತಡ ಆಗ್ತಿದ್ದೀವಿ. ಆ ಕಾರಣಕ್ಕೋಸ್ಕರ ಈ ಕ್ಷೇತ್ರವನ್ನು JDSಗೆ ಬಿಟ್ಕೊಡಿ ಅಂತ. ಸೊ ಅಂದರೆ ಐ ಥಿಂಕ್ ಇದು ಹೊಸ ದಾಳ ಅಷ್ಟೇ, ಹೊಸ ವರ್ಷ. ಆ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ JDS ಉರುಳಿಸ್ತಿರುವಂತಹ ದಾಳ. ಇದಕ್ಕೆ ಕಾಂಗ್ರೆಸ್ ಮಣಿಯುತ್ತಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ತುಮಕೂರು ವಿಷಯಕ್ಕೆ ಬಂದರೆ ಹಾಲಿ ಸಂಸದರ ಕ್ಷೇತ್ರಗಳನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ವಾದವೂ ಹೌದು, ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಿಲುವು ಹೌದು. ಹಾಗಾಗಿ ತುಮಕೂರಿನ ವಿಷಯದಲ್ಲಿ JDS ಆ ಕ್ಷೇತ್ರವನ್ನು ಕೇಳ್ತಿದೆ. ಅಲ್ಲೂ ಕೂಡ ತಮ್ಮ ಪ್ರತಿನಿಧಿಗಳು, ಶಾಸಕರು ಹೆಚ್ಚಿದ್ದಾರೆ ಅನ್ನುವಂಥ ಲಾಜಿಕನ್ನೇ ಮುಂದೆ ಮಾಡ್ತಾ ಇದೆ. ತುಮಕೂರು ಅಥವಾ ಚಿಕ್ಕಬಳ್ಳಾಪುರನಾದರೂ ಕೂಡ ಇನ್ ಕೇಸ್ ತುಮಕೂರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಕಠಿಣ ನಿಲುವು ತಳೆದಿದೆ. ಈಗ ಇದೆಲ್ಲ ಮೀರಿ ಇನ್ನೂ ಒಂದು ಮಾತುಗಳು ಕೇಳಿಬರ್ತಿದೆ ಅಂತಂದರೆ, ಒಂದೊಮ್ಮೆ ನೀವು ಮೈಸೂರನ್ನು ಬಿಟ್ಕೊಟ್ಟಿದ್ಯಾದರೆ ತುಮಕೂರನ್ನು ಬಿಟ್ಕೊಡ್ತೀವಿ, ಅಥವಾ ಒಂದೊಮ್ಮೆ ತುಮಕೂರು ಮೈಸೂರು ಎರಡನ್ನೂ ಬಿಟ್ಕೊಟ್ರಿ ಆದರೆ ನಾವು ಕೇವಲ 6 ಕ್ಷೇತ್ರಗಳಿಗೆ ಬೇಕಾದರೂ ಸೀಮಿತ ಆಗಿಬಿಡ್ತೀವಿ ಅಂತ. ಯಾಕೆಂತಂದರೆ ಮೈಸೂರು, ತುಮಕೂರು, ಅದರ ಜೊತೆಗೆ ಮಂಡ್ಯ, ಹಾಸನ, ಶಿವಮೊಗ್ಗ ಕ್ಷೇತ್ರಗಳಿಗೆ ನಾವು ಸೀಮಿತರಾಗ್ತೀವಿ, ಕೇವಲ 6ಕ್ಕೆ ಸೀಮಿತ ಆಗ್ತೀವಿ ಅಂತ. ಅಂದರೆ ಗೆಲ್ಲುವ ಸ್ಟ್ರೈಕ್ ರೇಟ್ ಜಾಸ್ತಿ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ JDS ಈ ದಾಳ ಉಳಿಸ್ತಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಬಹುತೇಕ ಇವತ್ತು ಸಂಜೆ ಅದು ಫೈನಲ್ ಆಗಲೇಬೇಕು. ಆಗತ್ತೆ ಅವಿನಾಶ್. ಧನ್ಯವಾದ ಮಾಹಿತಿ.